ಕೊಡಲೇಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಕೊಡಲೇಬೇಕು 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 ಬೇಕೇ ಬೇಕು ಬೇಕೇ ಬೇಕು ಮಂತ್ರಿ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಏನು ಸ್ಟೆಪ್ ತಗೊಳ್ತೀವಿ? ನಾವು ಬರೀ ಸಚಿವ ಸ್ಥಾನ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ಮೈಸೂರು ಜಿಲ್ಲೆಗೆ ಉಪಮುಖ್ಯಮಂತ್ರಿ ಕೊಡ್ತಾರೆ ಅಂತಾನೆ ನಾವೆಲ್ಲರೂ ನಿರೀಕ್ಷೆ ಮಾಡಿದ್ವಿ. ಈಗ ಉಪಮುಖ್ಯಮಂತ್ರಿ ಅಲ್ಲದೇನೆ ಮಂತ್ರಿನೂ ಇಲ್ಲ ಅಂದಾಗ ನಮ್ಗೆ ಬಹಳ ಬೇಜಾರಾಗಿ ಮನಸ್ಸಿಗೆ ಹೇಳಿ ಸರ್, ಹೇಳಿ. ಮನಸ್ಸಿಗೆ ಬೇಜಾರಾಗಿ ಇವತ್ತು ಇಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿರ್ಬೋದು ಅವರು. ಇದಿಷ್ಟಕ್ಕೆ ನಿಲ್ಲಲ್ಲ ಹೋರಾಟ. ನಮ್ಮ ಹೋರಾಟ ಏನಿದ್ರು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರದ್ದು ಇವತ್ತು ಸಂಜೆ ಒಳಗೆ ಅನೌನ್ಸ್ ಆಗಿಲ್ಲ ಅಂದ್ರೆ ನಾವು ನಾಳೆಯಿಂದ ಇಲ್ಲಿಂದ ಮೈಸೂರಿಂದ ಪಾದಯಾತ್ರೆ ಮಾಡಿ ಬೆಂಗಳೂರು ವಿಧಾನಸೌಧನ ಮುಖ್ಯ ಆಗ್ತೀವಿ. ಅದಲ್ಲದೇನೆ ಸಿಕ್ಕಾಪಟ್ಟೆ ಮುಂದಿನ ಪರಿಣಾಮನ ಅಲ್ಪಸಂಖ್ಯಾತರ ಜನಾಂಗದ ಕಾಂಗ್ರೆಸ್ ಪಾರ್ಟಿ ಎದುರಿಸಬೇಕಾಯ್ತು. ಅದೊಂದೇ ಅಲ್ಲ, ಒಕ್ಕಲಿಗರಾಗ್ಬೋದು. ನಾನು ಒಬ್ಬ ಒಕ್ಕಲಿಗರ ಲೀಡರ್ ಆಗಿ ಹೇಳ್ತಾ ಇದ್ದೀನಿ. ಬರೀ ಒಕ್ಕಲಿಗರು ಮಾತ್ರ ಅಲ್ಲ, ಪ್ರತಿಯೊಂದು ಜನಾಂಗ ನಾಯಕರು, ಎಸ್ಟಿ, ಎಡಗೈ ಬಲಗೈ ಆಗ್ಬೋದು, ಒಕ್ಕಲಿಗರಾಗ್ಬೋದು, ಕುರುಬರಾಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಪ್ರತಿಯೊಂದ ಜನಾಂಗ ಇವತ್ತು ಲಿಂಗಾಯತರಾಗ್ಬೋದು, ಬ್ರಾಹ್ಮಣರಾಗ್ಬೋದು, ಎಲ್ಲ ಇವತ್ತು ಒಮ್ಮತದಿಂದ ಇವತ್ತಿಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ಜನ ಇಡೀ ಎಷ್ಟು ಜನನು ಮೈಸೂರಿಂದ ಬೆಂಗಳೂರು ವಿಧಾನಸೌಧ ಮುಖ್ಯ ಗಂಟನ್ನು ಪಾದಯಾತ್ರೆ ಮಾಡಿ ನಾವು ಇದನ್ನ ಪ್ರತಿಭಟಿಸ್ತೀವಿ. ಮುಂದಿನ ಎಲೆಕ್ಷನ್ ಅಲ್ಲಿ ಅವ್ರಿಗೇನು ಕೊಟ್ಟಿಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಅದರ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಯ್ತದೆ. ಅಲ್ಪಸಂಖ್ಯಾತರ ಜನ ಬಹಳ ಕಡೆಗಣಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 6 ಜಿಲ್ಲೆಗೆ ಒಬ್ಬರು ನಾಯಕರಲ್ಲಿ ಈಗೆಲ್ಲ ಈಗೇನು ಸೌತ್ ಕೊಟ್ಟಿದ್ದಾರೆ ಮಂತ್ರಿನ, ಸಾಲದಕ್ಕೆ ಬೆಂಗಳೂರು ಕೊಟ್ಟಿದ್ದಾರೆ, ನಾರ್ತ್ ಕರ್ನಾಟಕ ಕೊಟ್ಟಿದ್ದಾರೆ. ಈ ಸೌತ್ ಕರ್ನಾಟಕಕ್ಕೆ ಎಲ್ಲಿ ಕೊಟ್ಟವ್ರೆ? ಸೌತ್ ಕರ್ನಾಟಕಕ್ಕೆ ಎಲ್ಲಿ ಕೊಟ್ಟವ್ರೆ? ವೆಸ್ಟ್ಗಾಯ್ತು, ನಾರ್ತ್ಗಾಯ್ತು, ಬೆಂಗಳೂರಿಗಾಯ್ತು. ಸೌತ್ಗೆ ಮಂತ್ರಿ ಏನಂತೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ಗಂಟ ಹಾಕಿಲ್ಲ. 2 ಸರ್ಕಾರ ಸಂಯುಕ್ತ ಸರ್ಕಾರದಲ್ಲೂ ಕೊಡ್ಲಿಲ್ಲ. ಈಗ ನಮ್ದೇ ಸರ್ಕಾರ 138 ಸೀಟ್ ಬಂದಾಗಲೂ ಸುಧಾ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಮೊದಲನೇ ಹಂತದಲ್ಲೂ ಕೊಟ್ಟಿಲ್ಲ, 2ನೇ ಹಂತದಲ್ಲೂ ಕೊಡ್ತಾ ಇಲ್ಲ. ಅಂದ್ರೆ ಜನ ಎಲ್ಲ ಬೇಸತ್ತಿ ಕೊನೆಗೆ ನಿಂತಿದ್ದಾರೆ. ಏನ್ ಬೇಕಾದ್ರೂ ಮಾಡ್ಕೊತಾರೆ. ಇವತ್ತು ಕೆಲವು ಜನ ಪ್ರಾಣ ಕೊಡಕ್ಕೂ ರೆಡಿ ಇದ್ದಾರೆ. ಮಿಸ್ ಆಯ್ತು. ಸಿದ್ದರಾಮಯ್ಯ ಸರ್ಕಾರ ಮಿಸ್ ಆಯ್ತು. ಸಚಿವ ಸ್ಥಾನ ಮಿಸ್ ಆಗೋದಕ್ಕೆ ಕಾರಣದ ಕೈಗಳಿಂದ ಕೆಲಸ ಮಾಡ್ತಿದ್ದಾರೆ. ಕಾರಣದ ಕೈಗಳು ಕೆಲಸ ಮಾಡೋದು ಉಡೋದು ಅವ್ರು ಸೇರಿದ್ರು ಸರ್. ಕಣ್ಣಿಲ್ವ ಸರ್? ಈಗ ಡಿ.ಕೆ. ಸಾಹೇಬ್ರಿಗಾಗ್ಬೋದು, ಸಿದ್ದರಾಮಯ್ಯ ಸಾಹೇಬ್ರಿಗಾಗ್ಬೋದು, ಏನು ಮಲ್ಲಿಕಾರ್ಜುನ್ ಖರ್ಗೆ ಇವರು ಎಲೆಕ್ಷನ್ ಏನಿಲ್ಲ, ಎಲೆಕ್ಷನ್ ಬೇಡ ಅಂತ ಹೇಳಿದ್ರು. ಇಂಥವ್ರಿಗೆ ಇಲ್ಲಿ ಅಂತ ಹೇಳಿದ್ರು. ಒಂದೊಂದು ಓಟು ಮುಖ್ಯ, ಒಂದೊಂದು MLA ಮುಖ್ಯ ಅಲ್ವಾ ಸರ್? ಸರ್ಕಾರಕ್ಕೆ ಒಂದೊಂದು ಓಟು ಮುಖ್ಯನೇ. ಒಂದ್ ಓಟಿಂದ ಸೋತ್ರೆ MLA ಆಗಕ್ಕಾಗಲ್ಲ. ಒಬ್ಬ MLA ಇದೆ ಸರ್ಕಾರ ನಡೆಸಕ್ಕಾಯ್ತದ ಸರ್? ಒಬ್ಬ MLA ಮುಖ್ಯನೇ, ಒಂದೊಂದು ಓಟು ಮುಖ್ಯನೇ. ಈಗ ಮಂತ್ರಿಗಳ ಜೊತೆ ಸರ್ ಮೈಸೂರು ಉಸ್ತುವಾರಿ ಫಸ್ಟ್ ಮಂತ್ರಿ ಕೊಳ್ಳಿ ಅವರು ಅವ್ರಿಗೆ, ಅದ್ರ ಜೊತೆಗೆ ಆಮೇಲೆ ತೀರ್ಮಾನ ಸರ್ ಅದು. ಈಗ ಫಸ್ಟ್ ಅವ್ರಿಗೆ ನಾವೆಲ್ಲ ಅನ್ಕೊಂಡಿದ್ವಿ ಉಪಮುಖ್ಯಮಂತ್ರಿ ಮಾಡ್ತಾರೆ, ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ಅವ್ರನ್ನ ಸರ್ಕಾರದಲ್ಲಿ ಮುನ್ನಡೆಸ್ತಾರೆ ಅನ್ಕೊಂಡಿದ್ವಿ. ಅವ್ರ ಜೀವನ ನಡೆಸ್ತಾರೆ ಅಂತ. ಯಾಕೆಂದ್ರೆ ಅವ್ರ ತಂದೆ 7 ಬಾರಿ, ಇವ್ರು 6 ಬಾರಿ. ಏನ್ ಕಮ್ಮಿನ ಸರ್? ಒಬ್ಬ ಸರ್ಕಾರ ನಡೆಸಕ್ಕೆ ತಗೊಳ್ಳಿ ಸರ್. ನೀವು ಸರ್ಕಾರ ನಡೆಸಕ್ಕೆ ಒಬ್ಬ MLA ಮುಖ್ಯ ಅಲ್ವಾ ಸರ್? ಒಬ್ಬ MLA ಕಮ್ಮಿ ಇದ್ರೆ ನೀವು ಸರ್ಕಾರ ಮಾಡಕ್ಕಾಯ್ತು? ನಾವು ಇವತ್ತು 137 MLA ಗೆದ್ದೆ 38 ಗೆದ್ದವ್ರೆ ಅಂದ್ಬಿಟ್ಟು ನೀವು ಅನ್ಯಾಯ ಮಾಡ್ಕೊ ಬಂದ್ರೆ ಕಮ್ಮಿ ಇದ್ದಾಗ ಅವ್ರ ಜೊತೆಲಿ ಇರ್ಲಿಲ್ಲ. ಈಗ ಕಮ್ಮಿ ಇದ್ದಾಗ ಬೇರೆ ಪಾರ್ಟಿಗೆ ಏನಾರ ಸಹಾಯ ಮಾಡಿದ್ರ ಸರ್? ಜೊತೆಲಿ ತಾನೆ ಅವ್ರೆ.
ಓಕೆ ಥ್ಯಾಂಕ್ ಯು ಸರ್ ಅಲ್ಲ ಸರ್